ಕಲಬುರಗಿಯಲ್ಲಿ ಹಾಡಹಗಲೇ ಯುವಕನೋರ್ವನ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಕೊಲೆಗೆ ಯತ್ನಿಸಿರುವ ಘಟನೆ ನಡೆದಿದೆ. ಇಲ್ಲಿನ ಮಿಲ್ಲತ್ ನಗರ ನಿವಾಸಿ ಶೇಖ್ ನೂರುದ್ದೀನ್ ಎನ್ನೋ ಯುವಕನ ಮೇಲೆ ಬೈಕ್ ಮೇಲೆ ಬಂದ 4 ದುಷ್ಕರ್ಮಿಗಳ ಗುಂಪು ಈ ಕೃತ್ಯ ಎಸಗಿದೆ. ಯುವಕನ ಮೈ ಮೇಲೆ ಪೆಟ್ರೋಲ್ ಹಾಕಿ ಬೆಂಕಿ ಹಚ್ಚಿರೋದ್ರಿಂದ ಯುವಕನ ತಲೆ, ಭುಜ, ಹೊಟ್ಟೆ, ಸೊಂಟ ಸೇರಿದಂತೆ ಶರೀರದ ವಿವಿಧ ಭಾಗಗಳು ಸುಟ್ಟಿದ್ದು ಯುವಕ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾನೆ. ಈಗ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದಾನೆ. ಇನ್ನು ಆಸ್ಪತ್ರೆ ಹಾಗೂ ಘಟನಾ ಸ್ಥಳಕ್ಕೆ ಎಸ್ಪಿ ಎನ್ ಶಶಿಕುಮಾರ್ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸುತ್ತಿದ್ದಾರೆ. ಬಲವಾದ ಕಾರಣ ಇಲ್ಲದೆ ಯಾವುದೇ ಕೃತ್ಯಗಳು ನಡೆಯಲ್ಲ. ಈ ಕುರಿತು ತನಿಖೆ ನಡೆಸುತ್ತಿದ್ದೇವೆ ಎಂದು ಎಸ್ಪಿ ಎನ್ ಶಶಿಕುಮಾರ್ ತಿಳಿಸಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪೊಲೀಸ್ ಠಾಣೆಯಲ್ಲಿ ಕೂಡ ಈ ಪ್ರಕರಣ ದಾಖಲಾಗಿದೆ. 4 ಜನರು ಬಂದು ಕೇಸಿ ಇಲ್ಲಿ ಇನಾಮದಾರ್ ಶಾಲೆ ಎಲ್ಲಿ ಬರುತ್ತೆ ಅನ್ಕೇಸಿ ಕೇಳ್ತಾರೆ ಅವನಿಗೆ. ಆದರೆ ಅವ ಅಡ್ರೆಸ್ ಹೇಳ್ತಾನೆ, ಇಲ್ಲಿ ಹಾಗರಗ ಕ್ರಾಸ್ಲಿಂದ ಹೋಗಿ ಅನ್ಕೇಸಿ. ಅದು ಹಾಗರಗ ಕ್ರಾಸ್ ತನ ನಮಗೆ ಗೊತ್ತಿಲ್ಲ, ನೀವು ತೋರಿಸ್ಬೇಕು ಅನ್ಕೇಸಿ ಹೇಳ್ತಾನೆ. ಹೇಳಿದ ತಕ್ಷಣ ಇಲ್ಲ ನನ್ನ ಕೆಲಸಕ್ಕೆ ಟೈಮ್ ಆಗ್ತಾ ಇದೆ ಅನ್ಕೇಸಿ ಇಲ್ಲ ರಿಕ್ವೆಸ್ಟ್ ಮಾಡಿದ್ರೆ ಅಲ್ಲಿ ಕೂಡಿಸ್ಕೋತಾರೆ ಶೈನ್ ಗಾಡಿ ಮೇಲೆ ತಗೊಂಡೋಗಿ ಅಲ್ಲಿ ಹಾಗರಗ ಕ್ರಾಸ್ಲಿಂದ ಇಲ್ಲಿ ಬಿಡಿ ನನಗೆ ಹೋಗೋದಿದ್ರೆ ಇಲ್ಲ ಅನ್ಕೇಸಿ ಫೋರ್ಸ್ ಮಾಡಿ ಬಾಯಿ ಹಿಡ್ಕೊಂಡು ತಗೊಂಡು ಹೋಗ್ತಾರೆ ಇನಾಮದಾರ್ ಶಾಲೆ ಹಿಂದ್ಗಡೆ. 4 ಜನ ಸೇರಿಕೊಂಡು ಒಬ್ಬನಿಗೆ ಹೊಡಿತಾರೆ. ಬೆಜ್ಜನ್ ಹೊಡೆದು